ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೆಲ್ಕಮ್ ಟು ಸಿನಿ ಸ್ಟೋರ್. ಮತ್ಸ್ಯಗಂಧ ಇದೇ ಫೆಬ್ರವರಿ 23ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಕರಾವಳಿಯ ಭಾಗದ ಒಂದು ಚಿತ್ರಕಥೆ. ಬನ್ನಿ ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಪೃಥ್ವಿ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಸರ್ ನಮಸ್ಕಾರ. ಹೇಗಿದ್ದಾರೆ ಇಬ್ರು? ನೀವು ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಮತ್ಸ್ಯಗಂಧ ಟೈಟಲ್ ಅರ್ಥ ಅಂದ್ರೆ ಸ್ವಲ್ಪ ಹಳಗನ್ನಡ ಥರದ ಅರ್ಥನ ನಾನು ಮತ್ಸ್ಯಗಂಧ ಅಂದ್ರೆ ಏನು ಅಂತ? ಪ್ರಾಯಶಃ ಸಂಸ್ಕೃತ ಮತ್ಸ್ಯಗಂಧ ನನಗೆ ತೀರಾ ರಿಲೇಟ್ ಆಗಿರೋ ಪದ ಏನಕ್ಕೆ ಅಂದ್ರೆ ಮಂಗಳೂರಲ್ಲಿ ಇದ್ದವ್ರಿಗೆ ಸ್ವಲ್ಪ ಜಾಸ್ತಿ ರಿಲೇಟ್ ಆಗುತ್ತೆ. ಮಂಗಳೂರು ಅಥವಾ ಆ ಒಂದು ಕೊಂಕಣ್ ರೈಲ್ವೆ ಇದಿದೆಯಲ್ಲ, ಸ್ಟೇಷನ್ಗಳು ಯಾವ್ದೆಲ್ಲ ಬರುತ್ತೋ ಕಾರವಾರಿಂದ. ಹೌದು ಹೌದು. ಸೊ ಅಲ್ಲಿ ಅವ್ರಿಗೆ ಪ್ರಾಯಶಃ ಜಾಸ್ತಿ ಕನೆಕ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಅವರು ಉಡುಪಿ ಮಂಗಳೂರು ಜಾಸ್ತಿ ಜನ ಮುಂಬೈಲಿ ನೆಲೆಯಾಗಿರ್ತಾರೆ. ಸೊ ಮುಂಬೈಗೂ ಮಂಗಳೂರಿಗೂ ಕನೆಕ್ಟ್ ಮಾಡುವಂತ ಒಂದು ಫೇಮಸ್ ಟ್ರೈನ್ ಹೆಸರು ಮತ್ಸ್ಯಗಂಧ ಎಕ್ಸ್ಪ್ರೆಸ್ ಅಂತ. ಓಕೆ ಓಕೆ. ಬಾಲ್ಯದಿಂದ ಯಾರಾದ್ರೂ ಬಾಂಬೆಯಿಂದ ಬಂದ್ರು ಅಂತ ಹೇಳಿದ್ರೆ ಎಲ್ಲಿ ಯಾವ್ದು ಬಂದು ಮತ್ಸ್ಯಗಂಧದಲ್ಲಿ ಬಂದು ಮತ್ಸ್ಯಗಂಧ. ಸೊ ನನಗೆ ಕನೆಕ್ಷನ್ ಆತರ. ಬೇಸಿಕ್ ಅದ್ರ ಅರ್ಥ ನೋಡಿದ್ರೆ ಮತ್ಸ್ಯದ ಸುವಾಸನೆ ಅನ್ನೋದು ಆಗಿರ್ಬೋದು. ಸೊ ನಮ್ಮ ಸಿನಿಮಾದಲ್ಲಿ ಸ್ಪೆಷಲಿ ಈ ಮತ್ಸ್ಯಗಂಧ ಅನ್ನುವಂಥ ಪದ ಒಂದಷ್ಟು ಸೀನ್ಸ್ ಗಳಲ್ಲಿ ಯೂಸ್ ಆಗಿದೆ. ಆ ಸೀನ್ ನಾನು ಹೇಳಿದ್ರೆ ಸಿನಿಮಾದ ಕತೆ ಬಿಟ್ಕೊಟ್ಟಂಗೆ ಆಗುತ್ತೆ. ಬಟ್ ಸಿನಿಮಾ ಶೂಟು ಉತ್ತರ ಕನ್ನಡದಲ್ಲಿ ಆಗಿರೋದ್ರಿಂದ, ನಮ್ಮ ಉತ್ತರ ಕನ್ನಡದ ಕರಾವಳಿ ಭಾಗದಲ್ಲಿ ಆಗಿರೋದ್ರಿಂದ ಮೀನುಗಾರರು, ಮೀನು ಮತ್ತೆ ಅಲ್ಲಿಯ ಜನರು ಎಲ್ಲನೂ ರಿಲೇಟೆಡ್ ಆಗಿರೋದು, ಅದ್ರ ಸುತ್ತ ನಡೆಯುವಂತಹ ಕತೆ ಆಗಿರೋದ್ರಿಂದ ಮತ್ಸ್ಯಗಂಧ ಅನ್ನುವಂತಹ ಟೈಟಲ್ ತುಂಬಾ ಆಪ್ಟ್ ಅಂತ ಅನ್ಸುತ್ತೆ. ಆ ಟೈಟಲ್ ಬಹಳಷ್ಟು ಜನರಿಗೆ ಇಷ್ಟ ಕೂಡ ಆಗ್ತಾ ಇದೆ. ಸೌಂಡಿಂಗ್ ಬಹಳಷ್ಟು ಡಿಫರೆಂಟ್ ಇದೆ ಅನ್ನೋದು ಅಂತದ್ದು. ಅಂಡ್ ನಮ್ಮ ಸಿನಿಮಾಗೆ ಕೂಡ ಆಪ್ಟ್ ಟೈಟಲ್ ಅದು ಅಂತ ಅನ್ಸುತ್ತೆ. ನಿರ್ದೇಶಕರ ಡಿಸಿಷನ್ ದೇವರಾಜ್ ಪೂಜಾರಿ ಅವರು. ನನಗೂ ಕೂಡ ತುಂಬಾ ಯುನೀಕ್ ಟೈಟಲ್ ಅಂತ ಅನ್ಸು. ಮೊದ್ಲೇ ಇದು ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕತೆ ಫಸ್ಟ್ ಆಗಿ ಮಾಡ್ತಾರೆ, ಆಮೇಲೆ ಟೈಟಲ್ ಎಲ್ಲ ಇದೆ. ನನಗೆ ನನ್ನ ಕತೆ ನರೇಟ್ ಮಾಡೋಗ್ಲಿ ಈ ಕಥೆಯ ಟೈಟಲ್ ಕೂಡ ಅವ್ರು ಹೇಳಿದ್ರು ಮತ್ಸ್ಯಗಂಧ. ಸರ್, ನಿಮ್ಮ ಪಾತ್ರ ಅಂದ್ರೆ ನೆಗೆಟಿವ್ ಶೇಡ್ ಅಲ್ಲಿ ಇದ್ರೆ ಅನ್ನೋ ತರ ಹೇಳ್ತಾ ಇದ್ದಾರೆ ಟೀಮ್ ಎಲ್ಲ. ಹೆಂಗ ಅನಿಸ್ತು ಕರಾವಳಿ ಭಾಗದ ಕಥೆಗಳಲ್ಲಿ ಒಬ್ಬರಾಗಿ ನೀವು ಕೂಡ ಇಂಥ ತಂಡದಲ್ಲಿ ಜೊತೆ ಇರೋದು? ನೆಗೆಟಿವ್ ಶೇಡ್ ಅಲ್ಲ, ಅವರು ಪಾಸಿಟಿವ್. ಎಲ್ಲಾ ಪಾತ್ರಗಳು ಇದರಲ್ಲಿ ಒಂದು ರೀತಿಯಲ್ಲಿ ಪಾಸಿಟಿವ್. ಸೊ ಇವರ ಪಾತ್ರ ತುಂಬಾ ಪಾಸಿಟಿವ್ ಪಾತ್ರ ನನ್ನ ಪ್ರಕಾರ. ಓಕೆ. ಅದ್ ನೋಡೋ ರೀತಿ ಅಂದ್ರೆ ನನ್ ನೋಡಿದ್ರೆ ಎಲ್ಲ ನೆಗೆಟಿವ್ ಅಂತ ಅನ್ಸ್ಕೊಂಡ್ರೆ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಹೌದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಟ್ ಇಲ್ಲ, ಅದೊಂದು ಪಾಸಿಟಿವ್ ಕ್ಯಾರೆಕ್ಟರ್ ಅದು. ಸೊ ಅದೊಂದು ಕಾರ್ವಿಸ್ ಜನಾಂಗದಲ್ಲಿ ಹುಟ್ಟಿ ಬೆಳೆದಿರುವಂತ ಒಂದು ಲೋಕೇಶ್ ಕಾರ್ವಿ, ಕಂಪ್ಲೀಟ್ ಮೀನುಗಾರರ ಸಂಬಂಧಪಟ್ಟಿರುವಂತ ಒಂದು ಕ್ಯಾರೆಕ್ಟರ್. ಸೊ ಪಾಸಿಟಿವ್ ಕ್ಯಾರೆಕ್ಟರ್ ಚೆನ್ನಾಗಿ. ಸರ್, ಇದು ಕರಾವಳಿ ಭಾಗದ ಚಿತ್ರವಾಗಿದ್ದರಿಂದ ಅಂದ್ರೆ ಭಾಷೆಯ ಹಿಂಗಿರುತ್ತೆ, ಡೈಲೆಕ್ಟ್ ಅಂತ ಅಂದ್ರೆ ಆ ಭಾಗದ ಒಂದು ಭಾಷೆ ಇರುತ್ತೆ. ಡಿಪೆಂಡ್ಸ್ ಅಲ್ಲಿ ಪಾತ್ರ. ಈಗ ಅಲ್ಲಿದೆ ಪಾತ್ರ, ಈಗ ನಾಗರಾಜ್ ಅವರು ನಿರ್ವಹಿಸಿರುವಂತ ಪಾತ್ರ ಆಗಿರ್ಲಿ, ಪ್ರಶಾಂತ್ ಸಿದ್ದಿ ಅವರು ನಿರ್ವಹಿಸಿರುವಂತ ಪಾತ್ರ, ಅವ್ರು ಅಲ್ಲಿಯ ಊರಿನ ಜನರು. ಸೊ ಅಲ್ಲಿಯ ಊರಿನ ಜನರಾಗಿರೋದ್ರಿಂದ ಉತ್ತರ ಕನ್ನಡದ ಶೈಲಿಯ ಕನ್ನಡ ಏನಿದೆ ಅಥವಾ ಕೊಂಕಣಿ ಮಿಶ್ರಿತ ಕನ್ನಡ ಏನಿದೆ ಅದನ್ನ ಜಾಸ್ತಿ ಉತ್ತರ ಕನ್ನಡ ಹೊನ್ನಾವರದಲ್ಲಿ ಆಗಲಿ, ಕಾರವಾರದಲ್ಲಿ ಆಗಿರ್ಲಿ, ಕುಮಟಾದಲ್ಲಾಗಿರ್ಲಿ ಬಹಳಷ್ಟು ಕೊಂಕಣಿ ಸ್ವಲ್ಪ ಪ್ರಭಾವ ಇರುವಂತಹ ಏರಿಯಾಗಳು. ಸೊ ಆ ಕೊಂಕಣಿ ಶೈಲಿಯ ಭಾಷೆಗಳು ಮತ್ತೆ ಹಾಡು ಕೂಡ ಅಷ್ಟೇ. ಹಾಡಲ್ಲೂ ಕೂಡ ಒಂದಷ್ಟು ಕೊಂಕಣಿ ಪದಗಳನ್ನೆಲ್ಲ ಯೂಸ್ ಮಾಡಿದ್ದಾರೆ. ನನ್ನ ಪಾತ್ರ ನ್ಯೂಟ್ರಲ್. ನಾನು ಅಲ್ಲಿ ಪೊಲೀಸ್ ಆಗಿ ಕೆಲಸ ನಿರ್ವಹಿಸಿರೋದು. ಯೂಶಲಿ ಪೊಲೀಸ್ ಯಾವಾಗಲೂ ಬೇರೆ ಊರಿಂದ ಟ್ರಾನ್ಸ್ಫರ್ ಆಗ್ತಾ ಬರ್ತಾ ಇರ್ತಾರೆ. ಸೊ ನಾನು ಯಾವ್ದೋ ಬೇರೆ ಕಡೆಯಿಂದ ಬಂದವನು. ಅದ್ ಬಿಟ್ಟು ಅಲ್ಲಿ ಆ ಭಾಷೆಯನ್ನ, ಸ್ಪೆಷಲಿ ಉತ್ತರ ಕನ್ನಡದ ಭಾಷೆ, ಉತ್ತರ ಕನ್ನಡದ ಕಲ್ಚರ್ ಏನಿದೆ ಅದನ್ನ ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಬಹಳಷ್ಟು ಸಿನಿಮಾಗಳಲ್ಲಿ ಅದು ಎಕ್ಸ್ಪ್ಲೋರ್ ಆಗ್ಲಿಲ್ವೇನೋ ಅನ್ನೋ ಒಂದು ನನ್ನ ಅನಿಸಿಕೆ. ನಮ್ಮ ಈ ಚಿತ್ರದಲ್ಲಿ ಆದಷ್ಟು ಎಕ್ಸ್ಪ್ಲೋರ್ ಆಗಿದೆ. ಅಂಡ್ ಅದೊಂದು ಪ್ಲಸ್ ಪಾಯಿಂಟ್. ಅಂದ್ರೆ ನಮ್ಮ ಕಥೆಯನ್ನ ನಾವು ಹೇಳ್ತೇವೆ, ನಮ್ಮ ಕರ್ನಾಟಕದ ಕಥೆಯನ್ನ, ನಮ್ಮ ಕನ್ನಡದ ಕಥೆಯನ್ನ ಈ ಚಿತ್ರದಲ್ಲಿ ಹೇಳ್ತಾ ಇದ್ದಾರೆ. ಯಾವ್ದು ಬೇರೆ ಬೇರೆ ಕಥೆಯನ್ನ ಹೇಳ್ತಾ ಇಲ್ಲ, ಜನರಿಕ್ ಕಥೆಯನ್ನ ಹೇಳ್ತಾ ಇಲ್ಲ, ನಮ್ಮ ನೇಟಿವಿಟಿಯ ಕಥೆಯನ್ನ ಹೇಳ್ತಿರೋದ್ರಿಂದ ಅದೊಂದು ಹೆಮ್ಮೆಯ ವಿಚಾರ. ಸ್ಪೆಷಲಿ ನಿರ್ದೇಶಕರು ಅಲ್ಲಿ ಅವರೇ ಕುಂದಾಪುರದವರು ಆಗಿರೋದ್ರಿಂದ ಅವ್ರಿಗೆ ಬಾಲ್ಯದಿಂದ ಈ ಕಡಲಾಗಿರ್ಲಿ, ಅಲ್ಲಿಯ ಜನರನ್ನಾಗಿರ್ಲಿ, ಅವರ ಟೆಂಪರ್ಮೆಂಟ್ ಆಗಿರ್ಲಿ, ಅವರ ಮುಗ್ಧತೆಯನ್ನಾಗಿರ್ಲಿ ಮೊದಲೇ ನೋಡಿರೋದ್ರಿಂದ ಅದೇ ರೀತಿಯ ಪಾತ್ರಗಳನ್ನ ಅವರು ತುಂಬಾ ಆಳಕ್ಕಿಳಿದು ಬರ್ದಿದ್ದಾರೆ ಈ ಸಿನಿಮಾದಲ್ಲಿ. ಅಂಡ್ ಅಷ್ಟೇ ಕನ್ವಿಕ್ಷನ್ ಅಲ್ಲಿ ಈಗ ನಾಗರಾಜ್ ಇವ್ರನ್ನ ನೀವು ಕಾಂತಾರದಲ್ಲಿ ನೋಡಿರ್ತೀರಾ. ಈ ಸಿನಿಮಾದಲ್ಲಂತೂ ಇವರ ಪಾತ್ರ ತುಂಬಾ ಡೆಪ್ತ್ ಇರುವಂತ ಪಾತ್ರ ಇವ್ರದ್ದು. ಮತ್ತೆ ನಮ್ಮ ಪ್ರಶಾಂತ್ ಸಿದ್ದಿ ಸಿನಿಮಾ ನೋಡಿ ಹೊರಗೆ ಬಂದಾಗ ನನ್ನ ಪ್ರಕಾರ ಪ್ರಾಯಶಃ ಪ್ರಶಾಂತ್ ಸಿದ್ದಿ, ನಾಗರಾಜ್ ಅವ್ರದ್ದು ಮತ್ತೆ ಇನ್ನೊಬ್ರು ಪ್ರಶಾಂತ್ ವರ್ಧಮೂಲ ಅಂತ ಇದ್ದಾರೆ. ಈ ಮೂರು ಜನರ ಪಾತ್ರ ತುಂಬಾ ನೆನಪಾಗಿ ಬರುತ್ತೆ. ನನ್ನ ಪಾತ್ರಕ್ಕಿಂತಲೂ, ನಾನು ಈ ಫಿಲ್ಮ್ ಲೀಡ್ ಆದ್ರೂ ಕೂಡ
ನನ್ನ ಪಾತ್ರಕ್ಕಿಂತಲೂ ತೀರಾ ಹೈಲೈಟ್ ಆಗುವಂತ ಪಾತ್ರಗಳನ್ನು ಹೇಳಿದ್ರೆ ಈ 3 ಪಾತ್ರಗಳು. ಬಿಕಾಸ್ ನಾನ್ ಸಿನಿಮಾ ನೋಡಿರೋದ್ರಿಂದ ನನಗೆ ತೀರಾ ಪಾತ್ರಗಳು ಹೈಲೈಟ್ ಆಯ್ತು ಅಂತ ಹೌದು. ಅನಿಸಿದ್ದು ಇವ್ರು 3 ಜನ ತುಂಬಾ ಕನ್ವಿಕ್ಷನ್ ಆಗಿ ಮಾಡಿದ್ರು, ತುಂಬಾ ಕಷ್ಟಪಟ್ಟು ಆಸ್ ಅ ಟೀಮ್ ಕೂಡ ಇವ್ರು ಕೆಲಸ ಮಾಡ್ತಾ ಇದ್ರು. ಅದು ನನಗೆ ಬಹಳ ಖುಷಿ ಕೊಟ್ಟಿರುವಂತ ವಿಚಾರ. ಯಾವತ್ತು ಕೂಡ ಒಂದು ತಂಡದ ರೀತಿಯಲ್ಲಿ ಕೆಲಸ ಮಾಡಿದಾಗ ಒಳ್ಳೆ ಕೆಲಸಗಳಾಗುತ್ತೆ. ಸೊ ಇವ್ರು ಮಾಡ್ತಾ ಇದಾರೆ. ಪ್ರಶಾಂತ್ ಸಿದ್ದಿ ಅವರ ಮ್ಯೂಸಿಕ್, ಅವ್ರನ್ನ ನಾವು ಇಲ್ಲಿವರೆಗೂ ಬರೀ ನಟನಾಗಿ ಮಾತ್ರ ನಟರಾಗಿ ಅವ್ರು ಅಷ್ಟೇ ಗುರುತಿಸ್ಕೊಂಡಿದ್ರು. ನೋಡಿದ್ದು ನನಗೂ ಶಾಕಿಂಗ್. ಹಾ. ನನಗೂ ನಿರ್ದೇಶಕರು ಕತೆ ಹೇಳಿದಾಗ ಯಾರು ಮ್ಯೂಸಿಕ್ ಅಂದ್ರೆ ಪ್ರಶಾಂತ್ ಸಿದ್ದಿ ಯಾರು ಇವ್ರೇನಾ ಅವರೇ ಅಂತ ನಾನು. ಬಟ್ ಆಮೇಲೆ ಗೊತ್ತಾಗಿರೋದು ಅವ್ರನ್ನ ಕ್ರಮೇಣ ಒಬ್ರನ್ನ ಅರ್ಥಾಗ ನನ್ಗೆ ಅನ್ಸುತ್ತೆ ಏನಂತ ಹೇಳಿದ್ರೆ ಅವರು ಹುಟ್ಟಿ ಬೆಳೆದಂತಹ ಅವರ ಊರು, ಅವರ ಹಳ್ಳಿ ಅಂಡ್ ಅವರ ಥಿಯೇಟರ್ ಅಲ್ಲಿ ಅವ್ರಿಗಿರುವಂತ ಎಕ್ಸ್ಪೀರಿಯನ್ಸ್, ನಾಟಕ ರಂಗ ಅವ್ರಿಗೆ ಹೇಳ್ಕೊಟ್ಟಿರುವಂತ ಡಿಸಿಪ್ಲಿನ್. ಸೊ ಅದರಿಂದ ಪ್ರಾಯಶಃ ಅವರು ಒಂದಷ್ಟು ಟ್ಯೂನ್ಸ್ಗಳು, ಅವರ ಒಂದು ಜಾನಪದ ಶೈಲಿಯ, ಅವರ ಶೈಲಿಯ ರಿದಮ್ಸ್ಗಳು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕನ್ನಡದ ಸಂಗೀತ ರಸಿಕರಿಗೆ ಒಂದು ಹೊಸ ರೀತಿಯ ಸಂಗೀತದ ರಸದೌತನ ನಮ್ಮ ಪ್ರಶಾಂತ್ ಸಿದ್ದಿ ಅವರಿಂದ ಸಿಗ್ತಾ ಇದೆ. ಡಬಲ್ ದವಾಕ ಆಕ್ಟಿಂಗು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಂದು ಫುಲ್ ತಂಡ, ಇವರು ದೇವರಾಜ್ ಪೂಜಾರಿ ಅವರು, ನಮ್ಮ ನಿರ್ದೇಶಕರು ಎಲ್ಲರೂ ಒಂದು ತಂಡ ಆಗಿ ಒಂದಷ್ಟು ಸಿನಿಮಾಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿರೋರು. ನಿರ್ಮಾಪಕರು ಸ್ಪೆಷಲ್ ವಿಶ್ವನಾಥ್ ಸರ್ ಒಂದು ಒಳ್ಳೆ ತಂಡವನ್ನ ಬ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಒಂದಷ್ಟು ಒಳ್ಳೆಯ ಕಂಟೆಂಟ್ ಓರಿಯೆಂಟೆಡ್ ಸದಭಿರುಚಿಯ ಚಿತ್ರಗಳನ್ನು ಕೊಡಬೇಕು ಅನ್ನೋದು ಅವರೆಲ್ಲರ ಒಂದು ಆಸೆ. ಸೊ ಅದರ ಮೊದಲ ಹೆಜ್ಜೆ ಮತ್ಸ್ಯಗಂಧ. ಅದರ ಪಾತ್ರ ಆಗಿರೋದು ನನಗೆ ಖುಷಿ ಇದೆ, ಹೆಮ್ಮೆ ಇದೆ. ಅಂಡ್ ಒಂದು ಒಳ್ಳೆ ಪ್ರಾಡಕ್ಟ್ ಆಗಿದೆ ಅಂತ ನಾನು ಅನ್ಕೋತೀನಿ. ಬಿಕಾಸ್ ಟ್ರೈಲರ್ ನೋಡಿದ್ರೆ ಆಗ್ಲಿ, ಸಾಂಗ್ಸ್ ನೋಡಿದ್ರೆ ಕಾಣಿಸುತ್ತೆ. ಸೊ ಹಾಗಾಗಿ ಎಲ್ಲ ಒಂದು ವಿನ್ ವಿನ್ ಸಿಚುವೇಶನ್ ಇದೆ. ಅದೇ ರೀತಿ ಜನರಿಗೂ ಇಷ್ಟ ಆಗ್ಬೇಕು. ಎಂಡ್ ಆಫ್ ದಿ ಡೇ ನಾವ್ ಏನೇ ಮಾಡಿದ್ರು ಜನರಿಗೆ ಇಷ್ಟ ಆಗೋದಂತೂ ಬಹಳ ಮುಖ್ಯ. ನಾನು ಯಾವಾಗ್ಲೂ ಬಿಲೀವ್ ಮಾಡ್ತೀನಿ, ಒಂದು ಸಿನಿಮಾ ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಪ್ರಾಮಾಣಿಕವಾದ ಎಫರ್ಟ್ ತುಂಬಾ ಮುಖ್ಯ. ಪ್ರಾಮಾಣಿಕವಾಗಿ ಎಫರ್ಟ್ ಹಾಕಿ ನಾವು ಪ್ರಾಡಕ್ಟ್ ಚೆನ್ನಾಗಿ ಮಾಡಿದೀವಿ ಅಂತ ಹೇಳಿದ್ರೆ ಆ ಚಿತ್ರಕ್ಕೆ ಎಲ್ಲಿಂದಾದ್ರೂ ಹೇಗಾದ್ರೂ ಅದಕ್ಕೊಂದು ಮನ್ನಣೆ ಸಿಗುತ್ತೆ, ಅದೊಂದು ಅಪ್ರಿಸಿಯೇಷನ್ ಸಿಗುತ್ತೆ, ಜನ ಕೈ ಹಿಡಿತಾರೆ. ಅಟ್ ದ ಸೇಮ್ ಟೈಮ್ ಪ್ರಾಮಾಣಿಕವಾಗಿ ಮಾಡಿಲ್ಲ, ಅದ್ರಲ್ಲಿ ಬೇರೆ ಬೇರೆ ವಿಷಯಗಳು ಇದೆ, ಪ್ರಾಮಾಣಿಕತೆ ಇಲ್ಲ ಅಂತ ಹೇಳಿದ್ರೆ ಏನೇ ತಿಪ್ಪರ್ಲಕ್ಕೆ ಹಾಕಿದ್ರು ಆ ಸಿನಿಮಾ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದು ಒಳ್ಳೆ ತಂಡ ಕೆಲಸ ಮಾಡಿದೆ ಈ ಸಿನಿಮಾದಲ್ಲಿ. ಒಳ್ಳೆ ಪ್ರತಿಭೆಗಳು ಕೆಲಸ ಮಾಡಿದೆ. ಒಂದು ಒಳ್ಳೆ ಸಕ್ಸಸ್ ಕಾಣಬೇಕು ಅನ್ನೋ ನಿಟ್ಟಿನಲ್ಲಿ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ದೇವರಾಜ್ ಪೂಜಾರಿ ಅವ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ತೀರಾ ಟೆಕ್ನಿಕಲಿ, ತಾಂತ್ರಿಕವಾಗಿ ಬಹಳಷ್ಟು ತಿಳ್ಕೊಂಡಿರುವ ನಿರ್ದೇಶಕರು. ಅದು ಬಹಳ ಮುಖ್ಯ ಅನ್ಸುತ್ತೆ. ಬಿಕಾಸ್ ನಿರ್ದೇಶಕರಿಗೆ ಒಂದು ಓವರ್ ಆಲ್ ಕಂಪ್ಲೀಟ್ ಫಿಲ್ಮ್ ಮೇಕಿಂಗ್ ಬಗ್ಗೆ ಪ್ರಾಪರ್ ಒಂದು ಒಳ್ಳೆ ಐಡಿಯಾ ಇದ್ದಾಗ ಅವರು ಸೀನ್ಸ್ ಗಳನ್ನ ಚೆನ್ನಾಗಿ ಬರೀತಾರೆ ಮತ್ತು ಬರ್ದಿರೋದನ್ನ ಚೆನ್ನಾಗಿ ತೆಗಿತಾರೆ. ಅದು ಮುಖ್ಯ. ಬರೆಯೋದು ಕೆಲವರು ತುಂಬಾ ಚೆನ್ನಾಗಿ ಬರೀತಾರೆ, ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಬಹಳ ಕಷ್ಟ ಆಗ್ತದೆ. ಆ ರೀತಿ ಕಷ್ಟಗಳು ಇಲ್ಲ. ಬಿಕಾಸ್ ಅವರು ಕೂಡ ಬೇಸಿಕಲಿ ಅವರು ಕೂಡ ಸಿನಿಮಾಟೋಗ್ರಾಫರ್ ಆಗಿರೋದ್ರಿಂದ ನಮ್ಮ ನಿರ್ದೇಶಕರು, ಅವರು ಮತ್ತೆ ನಮ್ಮ ಚಿತ್ರದ DOP ಪ್ರವೀಣ್ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವರ್ಕ್. ಸೊ ಎಲ್ಲರೂ ಸೇರಿ ಒಂದು ಟೀಮ್ ವರ್ಕ್ ಮಾಡಿದ್ದಾರೆ ಎಲ್ಲಾ ಕ್ಷೇತ್ರದಲ್ಲಿ. ಆಕ್ಷನ್ ವಿಷಯದಲ್ಲಾಗಿರ್ಲಿ, ಸೀನ್ಸ್ ವಿಷಯದಲ್ಲಾಗಿರ್ಲಿ, ಅಥವಾ ಕಾಸ್ಟ್ಯೂಮ್ ವಿಷಯದಲ್ಲಿ, ಮ್ಯೂಸಿಕ್ ವಿಷಯದಲ್ಲಿ ಎಲ್ಲ ಒಂದು ಒಳ್ಳೆ ತಂಡದ ಎಫರ್ಟ್ ಮತ್ಸ್ಯಗಂಧ ಆಗಿದೆ. ಸೊ ಹೋಪ್ಫುಲಿ ಜನರಿಗೆ ಇಷ್ಟ ಆಗಬೇಕು ಅಷ್ಟೇ. ಸರ್ ಹೇಳ್ತಾ ಇದ್ರು ಈ ಪಾತ್ರ, ನಿಮ್ಮ ಪಾತ್ರ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂತ. ನಿಮ್ಮ ಪ್ರಿಪರೇಷನ್ ಏನಾದ್ರು ಇರುತ್ತೆ ಸರ್ ಈ ತರದ ಪಾತ್ರಕ್ಕೆ ಒಗ್ಗೂಡೋದಕ್ಕೆ? ಪ್ರಿಪರೇಷನ್ ಅಂದ್ರೆ ನಮ್ಮ ಡೈರೆಕ್ಟರ್ ಇದಾರಲ್ಲ ದೇವರಾಜ್ ಪೂಜಾರಿ, ಅವ್ರ ಜೊತೆ ಒಡನಾಟ 4-5 ವರ್ಷ ಇದೆ. ಅವ್ರಿಗೆ ಗೊತ್ತು ನಾಗರಾಜ್ ಬಂದಿರ ಹತ್ರ ಯಾವ ಕ್ಯಾರೆಕ್ಟರ್ ಮಾಡಿಸ್ಬೋದು, ಯಾವ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿಸ್ತಾರೆ. ಸೊ ಈ ಕ್ಯಾರೆಕ್ಟರ್ ಕೊಟ್ಟಿದ್ರು. ಮತ್ತೆ ಬೇಸಿಕಲಿ ನಾವು ಸ್ಕ್ರಿಪ್ಟ್ ಅಲ್ಲಿ ಇರೋದ್ರಿಂದ ನಮ್ಗೆ ಗೊತ್ತು ಏನ್ ಕತೆ ಹಿಂದೆ ಮುಂದೆ ಏನಿದೆ. ನೀವು ಸ್ಕ್ರಿಪ್ಟ್ ಅಲ್ಲಿ ಕೂಡ ಇನ್ವಾಲ್ವ್? ಸ್ಕ್ರಿಪ್ಟ್ ಅಲ್ಲಿ ನಾವು ನಮ್ಮ ಟೀಮ್ ಎಲ್ಲ ಅವಾಗಿಂದನೂ ಇರೋದ್ರಿಂದ ಸರ್ ಹೇಳ್ತಾ ಇದ್ರು ಹೈಲೈಟ್ ನಾವ್ ಆಗ್ತೀವಿ ಅಂತ. ಇಲ್ಲ ಇರ್ಬೋದೇನೋ, ಬಟ್ ನಮ್ಗೆ ನಾನ್ ನೋಡ್ಬೇಕಾದ್ರೆ ಅಲ್ಲ ಅದು ಸಗದ ಮಾಡಿ ನಮ್ಮಿಬ್ರದ್ದು ಸೀನ್ ಆಗ್ಬೇಕಾದ್ರೆ ನಂಗೆ ಚಾಲೆಂಜ್ ಇರೋದು ನಂಗೆ ನಗು ಕಂಟ್ರೋಲ್ ಮಾಡ್ಕೊಳ್ಳೋದು. ನಮ್ಮಿಬ್ರು ನಾನು ಎಷ್ಟು ಮೈಂಡ್ ಸೆಟ್ ಮಾಡ್ಕೊಂತೀನಿ. ನಮ್ಮಿಬ್ರು ಸೀನ್ ಇದೆ ನಂಗೆ ಗೊತ್ತಾದಾಗ ನಾನು ತುಂಬಾ ಮೈಂಡ್ ಪ್ರಿಪೇರ್ ಆಗ್ತೀನಿ. ಇವ್ರು ಬಂದು ಹೇಳ್ತಾರೆ ತುಂಬಾ ತಲೆ ಕೆಡ್ಸ್ಕೊಬಿಡ ಅಂತ ಅಂದ್ರೆ ನಂಗೆ ಇಮಿಡಿಯೇಟ್ ನಗು ಬಂದ್ಬಿಡುತ್ತೆ ಫೈಟ್ ಸೀನ್ ಇದ್ದಾಗ. ನಂಗೆ ಅದನ್ನ ನೆನ್ಸ್ಕೊಂಡ್ರೆ ಒಳ್ಳೆ ಮೆಮೊರೀಸ್. ಶೂಟ್ ಮಾಡುವಾಗ ತುಂಬಾ ಚೆನ್ನಾಗಿ ಒಳ್ಳೆ 1 ಅವರ್ದಲ್ಲಿ ಶೂಟ್ ಮಾಡಿರೋದ್ರಿಂದ ಒಂದು ಹೋಗಿ ಒಂದು ಯಾವ್ದೋ ಒಂದು ಕ್ಯಾಂಪ್ ಮುಗಿಸ್ಕೊಂಡು ಬಂದಿದೀವಿ ಸೇರಿ ಅನ್ನೋ ತರ ಒಂದು ಭಾವನೆ ಚೆನ್ನಾಗಿತ್ತು. ಶೂಟಿಂಗ್ ಲೊಕೇಶನ್ ಅಲ್ಲಿ ನಾವೆಲ್ಲರೂ ಇರ್ತಾದಂತ ರೀತಿ,
ಎಲ್ಲರೂ ಒಂದು ಟೀಮ್ ಆಗಿ ಒಂದು ಯಾವ್ದೊಂದು ಔಟಿಂಗ್ ಹೋದಂಗೆ ಅನಿಸ್ತಾ ಇತ್ತು. ಸೊ ಹಾಗಾಗಿ ಸಖತ್ತಾಗಿ ಎಂಜಾಯ್ ಮಾಡ್ತೀವಿ, enjoy ಮಾಡಿದೆ. ಚಂದ ಎಂಜಾಯ್ ಮಾಡ್ಕೊಂಡು ಮೂವಿ ಮಾಡ್ತೀವಿ. ಸರ್ ಪೊಲೀಸ್ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಇಲ್ಲ ನೋಡಿದ್ರೆ. ಅಂದ್ರೆ ನಾನು ತುಳು ಸಿನಿಮಾದಲ್ಲಿ ಮಾಡಿದ್ದೆ, ಸಾಯಿ ಕುಮಾರ್ ಸರ್ ಜೊತೆ ಒಂದು ಓಕೆ ಓಕೆ. ಪೊಲೀಸ್ಗೆ ತುಂಬಾ ಫೇಮಸ್ ಅಲ್ಲ ಸಾಯಿ ಹಾ, ಕುಮಾರ್ ಹೌದು ಹೌದು. ಅವ್ರ ಜೊತೆ. ಟಾಪ್ ಆಗಿ ಮಾಡಿದ್ದೆ ಕನ್ನಡದಲ್ಲಿ ಫಸ್ಟ್ ಟೈಮ್. Yes. ಡೆಫಿನೆಟ್ಲಿ ನಾನು ತುಂಬಾ ಇಷ್ಟಪಟ್ಟು ಮಾಡುವಂತಹ ಪಾತ್ರ. ಏನಾದ್ರು ಸ್ಪೆಷಲ್ ಏನಾದ್ರು ಒಂದು ರಿಹರ್ಸಲ್ಸ್ ಆತರ ಏನಾದ್ರು ಮಾಡಿದ್ರು? ಸ್ಪೆಷಲ್ ರಿಹರ್ಸಲ್ಸ್ ಅನ್ನೋದಕ್ಕಿಂತ ತಯಾರಿ ನಾನು ತುಂಬಾ ಮಾಡಿದ್ದೀನಿ ಸಿನಿಮಾ ನೋಡಿದಾಗ 100% ಎಲ್ರಿಗೂ ತೀರಾ ಜಾಸ್ತಿಯಾಗಿ ಕಾಣಿಸುತ್ತೆ ಅದು ಅದೇನ್ ತಯಾರಿ ಮಾಡಿದೀನಿ ಅನ್ನೋದು. ನಾನು ತುಂಬಾ ಹೇಳೋದು- ಸೀರಿಯಸ್ ಆಗಿ ಕಾಣ್ತಿದ್ದೀರಾ. ಅಂದ್ರೆ ಪಾತ್ರಕ್ಕೆ ಏನ್ ಹೌದು, ಬೇಕೋ ಹೌದು. ಅಷ್ಟೇ. ಅಂದ್ರೆ ಅದು ಅವನೊಬ್ಬ ಒಂದು ಉಪಠಾಣೆಯ ಪ್ರೊಬೇಷನರಿ SI. ಸೊ ಟೊಂಕ ಅಲ್ವಾ ಗ್ರಾಮದ ಟೊಂಕ ಹೆಸರು? ಅಲ್ವಾ? Yes. ಸೊ ಒಂದು ಚಿಕ್ಕ ಒಂದು ಘಟನೆಯಿಂದ ಯಾವ್ದೋ ಒಂದು ಬೆಟ್ಟ ಹತ್ತಾರೆ. ಬೆಟ್ಟ ಅಂದ್ರೆ ಲಿಟ್ರಲ್ ಬೆಟ್ಟ ಅಂತ Okay, ಗೊತ್ತಾಯ್ತು. ಹೇಳ್ತಾರೆ, ಕ್ಯಾರಿಯರ್ ಹ್ಮ್. ದೊಡ್ಡ ಬೆಟ್ಟ ಹತ್ತಾರೆ. ಅದೇ ಈ ಸಿನಿಮಾದ ಕಥೆ ಬಂದು ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ದೊಡ್ಡ ಜರ್ನಿ ಆಗತ್ತೆ ಎಲ್ಲ ಪಾತ್ರಗಳ ಜೊತೆ. ಅಂದ್ರೆ ಮತ್ಸ್ಯಗಂಧ ಎಕ್ಸಾಕ್ಟ್ಲಿ ಆಡಿಯನ್ಸ್ಗೆ ಏನ್ ಹೇಳುತ್ತೆ ಅಂತ? ಮತ್ಸ್ಯಗಂಧ ಏನ್ ಹೇಳುತ್ತೆ ಅನ್ನೋದಕ್ಕಿಂತ ಒಬ್ಬ ಆ, ಒಬ್ಬ ಒಂದೊಂದು ಪಾತ್ರದ ಜರ್ನಿ ಇದೆ. ಬರೀ ಒಂದು ವಿಷಯ ಹೇಳುತ್ತೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಈ ಹ್ಮ್. ಸಿನಿಮಾ ಬೇರೆ ಬೇರೆ ಆಯಾಮಗಳನ್ನ ಟಚ್ ಮಾಡುತ್ತೆ. ಒಬ್ಬ ಪೊಲೀಸ್ ಆಫೀಸರ್ ಕೂಡ ಒಬ್ಬ ಮನುಷ್ಯರೇ, ಪೊಲೀಸ್ನವರು ಕೂಡ ಹೌದು. ಮನುಷ್ಯರೇ. ನಾವು ಯೂಶಲಿ ಪೊಲೀಸ್ನವ್ರನ್ನ ಬೇರೆ ರೀತಿಯಲ್ಲಿ ನೋಡ್ತೀವಿ. ಯಾರು ನಮ್ಮ ಮನುಷ್ಯರು ಅಂತ ಅಂದ್ರೆ ಬೇರೆನೇ ಒಂದು ಆಯಾಮ ಇರುತ್ತೆ. ಅವ್ರನ್ನ ನೋಡಿದ್ರೆ ಹೌದು. ಭಯ ಪಡ್ತೀವಿ. ಬಟ್ ಆಬ್ವಿಯಸ್ಲಿ ಅವ್ರಿಗೂ ಮನುಷ್ಯರೇ, ಅವ್ರಿಗೂ ಮನಸ್ಸಿರುತ್ತೆ, ಅವ್ರಿಗೂ ರಿಯಲ್ ಲೈಫ್ ಇದೆ, ಅವ್ರಿಗೂ ಫ್ಯಾಮಿಲಿ ಇರುತ್ತೆ. ಅದನ್ನ ತುಂಬಾ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಅವರ ಕಷ್ಟಗಳು, ಅವ್ರು ಏನೆಲ್ಲ ಡಿಫಿಕಲ್ಟೀಸ್ ಅಂದ್ರೆ ನಾವು ಇಷ್ಟು ಸೇಫ್ ಆಗಿದ್ದೀವಿ ಎಲ್ಲಾ ಕಡೆ ಅಂತ ಹೇಳಿದಾಗ ಅದಕ್ಕೆ ಬಹುಮುಖ್ಯ ಕಾರಣ ನಮ್ಮ ಆರಕ್ಷಕರು. ಸೊ ಅವ್ರಿಗೆ ಏನೆಲ್ಲ ಕಷ್ಟಗಳನ್ನ ಫೇಸ್ ಮಾಡ್ತಾರೆ, ಯಾವ್ದೊಂದು ಸಿಚುವೇಶನ್ ಡೀಲ್ ಮಾಡಿದಾಗ, ಯಾವ್ದೊಂದು ಸಿಚುವೇಶನ್ ಅವರು ಎನ್ಕೌಂಟರ್ ಮಾಡಿದಾಗ ಏನೆಲ್ಲ ಕಷ್ಟಗಳು ಅವ್ರಿಗೆ ಆಗತ್ತೆ ಡಿಪಾರ್ಟ್ಮೆಂಟ್ ಲೆವೆಲ್ ಅಲ್ಲಿ ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಅಂಡ್ ಅವರ ಸಂಬಂಧ ಯೂಶಲಿ ಒಂದು ಊರಿಗೆ ಒಬ್ಬ ಪೊಲೀಸ್ ಬಂದ ಮೇಲೆ ಆ ಪೊಲೀಸ್ಗೂ ಅಲ್ಲಿ ಊರಲ್ಲಿ ಇರುವಂತಹ ಎಲ್ಲರ ಜೊತೆ ಒಂದು ಸಂಬಂಧ ಬಹಳ ಮುಖ್ಯ. ಹೌದು. ರ್ಯಾಪು ಬಹಳ ಮುಖ್ಯ ಅನ್ಸುತ್ತೆ. ನನಗೆ ತೀರಾ ಹಂಗೆ ಪೊಲೀಸಿಂಗ್ ಬಗ್ಗೆ ಎಲ್ಲ ಗೊತ್ತಿಲ್ಲ. ಬಟ್ ನಾನು ನೋಡಿರೋ ಮಟ್ಟಿಗೆ ನನ್ನ ಅನಿಸಿಕೆ ಏನಂತ ಹೇಳಿದ್ರೆ ಅವರ ರ್ಯಾಪು ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಅಲ್ಲಿ ಏನು ಅಹಿತಕರ ಘಟನೆಗಳು ನಡೆಯೋದಿಲ್ಲ. ಕರೆಕ್ಟ್ ಅಲ್ಲ? ಪೊಲೀಸ್ಗೆ ಆ ಒಂದು ತೀರಾ ಎಲ್ಲಾರು ಕ್ಲೋಸ್, ಎಲ್ಲಾ ಗ್ರೂಪ್ ನಲ್ಲಿ ಕ್ಲೋಸ್. ಸೊ ಈ ಸಿನಿಮಾದಲ್ಲಿ ಪೊಲೀಸ್ ಮತ್ತೆ ಆ ಊರಿನ ಎಲ್ಲ ಜನರ ಸಂಬಂಧ ಯಾವ ರೀತಿ ಇರುತ್ತೆ, ಯಾವ ರೀತಿ ಚೇಂಜ್ ಆಗತ್ತೆ, ಯಾವ ರೀತಿ ಒಂದು ಒಳ್ಳೆಯ ಕಡೆ ಟರ್ನ್ ಆಗತ್ತೆ ಅನ್ನೋದು ಆ ಒಂದು ಮೆಸೇಜ್ ಇದೆ. ಮತ್ತೆ ಕೆಲವು ನಾವು ಮಾದಕ ವಸ್ತುಗಳ ಬಗ್ಗೆ ಅದ್ರ ಬಗ್ಗೆನೂ ಸ್ವಲ್ಪ ಅರಿವು ಮೂಡಿಸುವಂತ ವಿಚಾರ ಇದೆ. ಅಂಡ್ ಜನರು ಜಗಳ ಆಡೋದ್ರ ಬಗ್ಗೆ ಅಥವಾ ಒಂದು ಏನೋ ಒಂದು ಗಲಾಟೆ ಆಗೋದ್ರ ಬಗ್ಗೆ, ಅದು ಯಾಕೆ ಆಗಬಾರ್ದು, ಅದ್ರ ಹಿಂದೆ ಕೆಲವೊಂದು ಈಗ ಯಾವುದೋ ಒಂದು ಜಗಳ ಆದಾಗ ಒಂದು ಫಾರ್ ಎಕ್ಸಾಂಪಲ್ A and B ಜಗಳ ಆಡೋದು ಅಂತ ಹೇಳಿದ್ರೆ ಎ ಯಾವ್ದೋ ಒಂದು ರೀಸನ್ ಜಗಳ ಆಡಿದ್ರೆ ಬಿ ಜಗಳ, ಬಟ್ ಮೇನ್ ರೀಸನ್ ಅದ್ರ ಹಿಂದೆ ಒಬ್ಬ ಎಕ್ಸ್ ಇರ್ತಾನೆ, ಅವನ್ ಜಗಳ ಮಾಡ್ಸಿರ್ತಾನೆ. ಬಿ ಸತ್ತಿರ್ಬೋದು, ಎ ಸತ್ತಿರ್ಬೋದು, ಒಟ್ನಲ್ಲಿ ಲಾಭ ಎಗೂ ಆಗಿರಲ್ಲ, ಬಿಗೂ ಆಗಿರಲ್ಲ, ಎಕ್ಸ್ಗೆ ಲಾಭ ಆಗಿರುತ್ತೆ, ನಷ್ಟ ಅವ್ರಿಬ್ರಿಗೂ ಆಗಿರುತ್ತೆ. ಸೊ ಬೇಸಿಕಲಿ ಗ್ರೌಂಡ್ ಲೆವೆಲ್ ಏನೋ ಜಗಳ ಆದ್ರೆ ಏನೋ ಇದಾದ್ರೆ ಅದನ್ನು ನಡೆಸುವಂತಹ ದೊಡ್ಡ ದೊಡ್ಡ ಕಾಣದ ಕೈಗಳು ಬಹಳಷ್ಟು ಇದೆ. ಅದನ್ನೆಲ್ಲ ಒಂದು ಅರಿವು ಮೂಡಿಸುವಂತಹ ಯುವಕರಿಗೆ, ಸ್ಪೆಷಲಿ ತುಂಬಾ ಜನ ಯುವಕರು ಈ ವಿಷಯದಲ್ಲಿ ದಾರಿ ತಪ್ತಾರೆ. ಅಂದ್ರೆ ಜಗಳಗಳಲ್ಲಿ ಏನೋ ಒಂದು ಚಿಕ್ಕ ಜಗಳ ಮಾಡ್ಕೊಂಡು ಕೇಸ್ ಹಾಕೊಂಡು ಆಮೇಲೆ ಅವರ ಪೂರ್ತಿ ಲೈಫ್ ಅವ್ರು ಏನೋ ಫಾರಿನ್ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ ಅಥವಾ ಎಲ್ಲೋ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅದೆಲ್ಲ ಹೋಗೇ ಆಗಲ್ಲ ಅವರಿಗೆ ಪಾಪ ಈ ಕೇಸಿಂದಾಗಿ. ಕೇಸಿನ ಹಿಂದೆ ತಿರುಗಾಡಕ್ ಶುರು ಮಾಡ್ತಾರೆ. ಕೇಸಿನ ಹಿಂದೆ ತಿರುಗಾಡಕ್ ಶುರು ಮಾಡುವಾಗ ಇವ್ರು ಯಾರಿಂದಾಗಿ ಕೇಸ್ ಮಾಡಿಸಿದ್ರು ಅವರು ಅವ್ರ ಸೇಫ್ ಮಾಡಕ್ಕೆ ಬರಲ್ಲ. ಆತರ ನಿದರ್ಶನಗಳು ಆಗಿದೆ. ಸೊ ಅದೆಲ್ಲ ಚಿಕ್ಕ ಚಿಕ್ಕ ಗಲಾಟೆಗಳು, ಮನಸ್ತಾಪಗಳಿಗೆ ಹೋಗದೆ ತಮ್ಮ ತಮ್ಮ ಗೋಲ್ ಏನಿದೆ ಅಥವಾ ತಮ್ಮ ತಮ್ಮ ಫ್ಯಾಮಿಲಿ ಏನಿದೆ ಅದನ್ನ ಚೆನ್ನಾಗಿ ನೋಡ್ಕೊಳ್ಳುವಂತಹ ಕೆಲಸ ಮಾಡಿದ್ರೆ ಒಲಿತು ಅನ್ನುವಂತಹ ಒಂದು ಒಳ್ಳೆ ಮೆಸೇಜ್ ನ ನಮ್ಮ ನಿರ್ದೇಶಕರು ದೇವರಾಜ್ ಪೂಜಾರಿ ಅವರು ಈ ಸಿನಿಮಾದ ಮೂಲಕ ಕೊಡ್ತಾ ಇದ್ದಾರೆ. ಎಸ್ಪೆಷಲಿ ನಾನು ಹೇಳಿದಾಗ ದೇವರಾಜ್ ಪೂಜಾರಿ ಅವರು ಕರಾವಳಿ ಭಾಗದವರು ಆಗಿರೋದ್ರಿಂದ ಒಬ್ಬ ರೈಟರ್ ಯಾವಾಗ್ಲೂ ಅವರ ಊರಿನ ಕತೆ ಹೇಳಿದ್ರೆ ಯಾವಾಗ್ಲೂ ಒಳ್ಳೇದು. ಒಬ್ಬ ಲೇಖಕ, ಒಬ್ಬ ಯಾರಾದ್ರೂ ಕಾದಂಬರಿ ಬರೀತಾರೆ ಅಂದ್ರೂ ಕೂಡ ಅವರ ಊರಿನ ಬಗ್ಗೆ ಜಾಸ್ತಿಯಾಗಿ ಬರೆಯೋದು ನಾವು ನೋಡಿರ್ತೀವಿ. ಆ ಪಾತ್ರಗಳೆಲ್ಲ ಅವರ ಊರವರಾಗಿರ್ತಾರೆ, ಅವ್ರು ನೋಡಿರುವಂತ ಚಿಕ್ಕವರಿಂದ ಅವ್ರು ನೋಡಿರುವಂತ ಪಾತ್ರಗಳಾಗಿರೋದ್ರಿಂದ ಅವ್ರು ಅದು ಇನ್ನ ಡೆಪ್ತ್ ಆಗಿ ಬರೆಯಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ. ದೇವರಾಜ್ ಪೂಜಾರಿ ಅವರು ಮತ್ಸ್ಯಗಂಧವನ್ನ ಇನ್ಡೆಪ್ತ್ ಆಗಿ ಬರೆದಿದ್ದಾರೆ. ಉತ್ತರ ಕನ್ನಡದಲ್ಲಿ ಏನೆಲ್ಲ ಘಟನೆಗಳು ನಡೀಬಹುದು, ಕಾಲ್ಪನಿಕ ಹೌದು, 100% ನಮ್ಮ ಕಾಲ್ಪನಿಕನೇ, ಬಟ್ ನೈಜತೆಗೆ ತೀರಾ ಹತ್ರ ಇರುವಂತಹ ಒಂದು
ಫಿಲ್ಮ್. ಹಾಗಾಗಿ Yes. ಒಳ್ಳೆ ಮೆಸೇಜ್, ಬೇರೆ ಬೇರೆ ರೀತಿಯ ಆಯಾಮಗಳನ್ನ ಟಚ್ ಮಾಡಿದ್ದೀನಿ. ನನಗೆ ಒಂದು ಖುಷಿ ಇದೆ ಯಾವ ರೀತಿ ಜನರು ಅದನ್ನ ರಿಸೀವ್ ಮಾಡ್ತಾರೆ ಅನ್ನೋ ಒಂದು ಕಾತರತೆ, ಕ್ಯೂರಿಯಾಸಿಟಿ. ಸೊ ನೀವು ಮೀನುಗಾರರಾಗಿ ಕಾಣಿಸ್ಕೊಂಡಿದ್ದೀರಾ, ಸೊ ಮೀನ್ ಹಿಡಿಯೋ ಆ ತರದ ಸೀನ್ಗಳೆಲ್ಲ ಇದೆ ಇರುತ್ತೆ. ಇದೆ ಇದೆ. ನಮ್ದು ಈ ಸೀನ್ ಫಸ್ಟ್ ಶಾಟ್ ತೆಗೆದಿರೋದು ಮೀನ್ ನಾನು ಹಿಡಿಯೋದು. ಪರ್ಸನ್ಸ್ ಇದ್ವಿ, ದೋಣಿಯಲ್ಲಿ ಹೋಗ್ತಾ ಇದೀವಿ, ನಮ್ಗೆ ಹಾ. ಗೊತ್ತಿಲ್ಲ, ಪ್ರಾಕ್ಟೀಸ್ ಮಾಡಿದೀವಿ, ಹಾ, ಹಾ. ಬಲೆ ಹಾಕಿದೀವಿ, ರಿಟರ್ನ್ ಬರ್ತಿರ್ಬೇಕು, ಎಳಿತಾ ಇದೀವಿ, 4-5 ಮೀನ್ ಸಿಕ್ತು. ನಮ್ ಖುಷಿ, ಏನ್ ಮೀನ್ ಈ ತರ ಸಿಕ್ತಿದೆಯಲ್ಲ ಅಂತೇಳಿ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಸರ್, ಇತ್ತೀಚೆಗೆ ಕರಾವಳಿ ಭಾಗದ ಕಥೆಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗ್ತಿದೆ. ಯಾಕೆಂದ್ರೆ ನೀವು ಹೇಳ್ದಾಗೆ ನಮ್ಮ ಮಣ್ಣಿನ ಕಥೆಗಳು ನಾವು ಕಂಡಂತ ಕಥೆಗಳನ್ನ ಹೇಳಿದಾಗ ಅದು ದೊಡ್ಡ ಮಟ್ಟದಲ್ಲಿ ರೀಚ್ ಆಗುತ್ತೆ ಅನ್ನೋದು ತುಂಬಾ ಸುಮಾರು ಎಕ್ಸಾಂಪಲ್ಸ್ ಸೆಟ್ ಆಗಿದೆ ಆಗ್ಲೇ. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ಈ ಮತ್ಸ್ಯಗಂಧ ನಿಮ್ಗೆ ಎಷ್ಟು ಭರವಸೆ ಇದೆ ಈ ಚಿತ್ರದ ಮೇಲೆ? ಭರವಸೆ ಅನ್ನೋದಕ್ಕಿಂತ ಆಬ್ವಿಯಸ್ಲಿ ಜನರಿಗೆ ಇಷ್ಟ ಆದ್ರೆ ಅದು ಕ್ಲಿಕ್ ಆಗೇ ಆಗುತ್ತೆ. ಖಂಡಿತ. ನಾನು ಹೇಳಿದಾಗೆ ನಮ್ಮ ಕಥೆ ಅಂದಾಗ ಅದಕ್ಕೆ ಒಂದು ಆಡೆಡ್ ಅಡ್ವಾಂಟೇಜ್ ಇದ್ದೇ ಇದೆ. ನಮ್ಮ ನೇಟಿವಿಟಿಯನ್ನ ಎತ್ತಿ ಹಿಡಿಯುವಂತ ಕಥೆ ಯಾವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಅಂಡ್ ಮೇನ್ ಆಗಿ ಕನೆಕ್ಟ್ ಆಗ್ತಾರೆ, ರಿಲೇಟ್ ಮಾಡ್ಕೊತಾರೆ. ಈಗ ಆ ಭಾಗದವ್ರು ಅಲ್ಲದೆ ಇದ್ರು ಕೂಡ ಆ ಭಾಗದವರು, ಈಗ ಬೆಂಗಳೂರಲ್ಲಿ ನೀವು ಇದೀರಾ ಅಂತ ಹೇಳಿದ್ರೆ ನಿಮ್ಮ ಮನೆ ಪಕ್ಕನೇ ಯಾರಾದ್ರೂ ಹೊನ್ನೋರ್ದವ್ರು ಇರ್ಬೋದು, ಅವ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು, ಅಥವಾ ನೀವು ಎಲ್ಲೋ ಹೋಗುವಾಗ ಆ ಊರನ್ನು ನೀವು ಹಾದು ಹೋಗಿರ್ಬೋದು, ನೀವು ನೋಡಿರ್ತೀರಾ. ಸೊ ನೀವು ಕನೆಕ್ಟ್ ಆಗೇ ಆಗಿರ್ತೀರ. ಖಂಡಿತ. ಸೊ ನಮ್ಮದೇ ರಾಜ್ಯದ ನಮ್ಮದೇ ಜಿಲ್ಲೆ ಆಗಿರೋದ್ರಿಂದ ಆಬ್ವಿಯಸ್ಲಿ ಎಲ್ಲರೂ ಕನೆಕ್ಟ್ ಆಗ್ತಾರೆ, ರಿಲೇಟ್ ಮಾಡ್ತಾರೆ. ಅದು ಬಹಳ ಮುಖ್ಯ. ನೇಟಿವಿಟಿ ಸಿನಿಮಾಗಳು ಯಾವಾಗಲೂ ಇಷ್ಟ ಆಗುತ್ತೆ ಮತ್ತೆ ಕನೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಮೇನ್ ರೀಸನ್ ಇದೆ. ನಮ್ಮ ಕಥೆ ಅನ್ನೋದು ಈಗ ಆಬ್ವಿಯಸ್ಲಿ ಅಲ್ವಾ, ಈಗ ನಿಮ್ಮ ವಿಡಿಯೋ ಅಂತ ಹೇಳಿದಾಗ ನೀವು ಬೇಗ ನೋಡ್ತೀರಾ, ಹೌದೌದು. ಬೇರೆ ಯಾರ್ದೋ ವಿಡಿಯೋ ನೋಡಲ್ಲ. ನಿಮ್ ವಿಡಿಯೋ ಅಂದ್ರೆ ನಾನು ಹೆಂಗಿದೀನಿ ನೋಡ್ತೀರಾ. ಸೊ ಬಿಕಾಸ್ ಯು ಆರ್ ಕನೆಕ್ಟೆಡ್. ಹೌದೌದು. ಅಥವಾ ನಿಮಗೆ ರಿಲೇಟ್ ಇರುವಂತ ಯಾವ ವಿಡಿಯೋ, ಫ್ಯಾಮಿಲಿ ವಿಡಿಯೋ ಅಂತ ನೀವು ನೋಡ್ತೀರಾ. ಸೊ ಹಾಗಾಗಿ ಅದೊಂದು ಆಡೆಡ್ ಅಡ್ವಾಂಟೇಜ್. ಅಂಡ್ ತುಂಬಾ ಒಳ್ಳೆ ಟೀಮ್ ವರ್ಕ್ ಆಗಿದೆ, ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆ, ಒಳ್ಳೆ ಸಿನಿಮಾಟೋಗ್ರಫಿ ಇದೆ. ಓವರ್ ಆಲ್ ಒಂದು ಒಳ್ಳೆಯ ಪ್ರಯತ್ನ ದೇವರಾಜ್ ಪೂಜಾರಿ ಅವರಿಂದ, ನಿರ್ದೇಶಕರು. ಹೋಲ್ ಅಂಡ್ ಸೋಲ್ ಹಿಸ್ ಫಿಲ್ಮ್, ದೇವರಾಜ್ ಪೂಜಾರಿ ಮತ್ತೆ ಅವರ ತಂಡದ ಚಿತ್ರ. ಹಾಗಾಗಿ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನೋಡಿ ನನಗೆ ತಿಳಿಸಿ. ಸರ್, ನಿಮ್ಗೆ ಎಷ್ಟು ಖುಷಿ ಇದೆ ಈ ತಂಡದ ಜೊತೆ ಕೆಲಸ ಮಾಡಿದ್ದು? ಸರ್ ತುಂಬಾ ಖುಷಿ ಇದೆ, ಯಾಕಂದ್ರೆ ಪೃಥ್ವಿ ಸರ್ ಜೊತೆ ವರ್ಕ್ ಮಾಡಿರ್ಬೋದು, ಪ್ರಶಾಂತ್ ಸಿದ್ದಿ ಇರ್ಬೋದು, ಬಜರಂಗಿ ಲೋಕಿ, ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ನಾನು ಫಸ್ಟ್ ಟೈಮ್ ಮಾಡಿರೋದ್ರಿಂದ ಅಂದ್ರೆ ಒಂದು ಖುಷಿ ಇದೆ. ಯಾರು ಕೂಡ ಎಲ್ಲೂ ಈಗೋ ಇಟ್ಕೊಂಡು ಯಾರು ಕೆಲಸ ಮಾಡಿಲ್ಲ, ಎಲ್ಲರೂ ನಮ್ದು ಅಂತ ಸಿನಿಮಾ, ಈ ಸಿನಿಮಾದಲ್ಲಿ ನಂದು ಅಂತ ಎಲ್ಲರೂ ಮಾಡಿದ್ದಾರೆ. ಸೊ ಅಲ್ಲಿ ಈಗೋ ವರ್ಕ್ ಆಗ್ತಾ ಇಲ್ಲ, ಈಗೋ ಇಲ್ಲ ಅಲ್ಲಿ, ಈ ಸಿನಿಮಾ ಗೆಲ್ಬೇಕಷ್ಟೇ. ಸೊ ತುಂಬಾ ಖುಷಿ ಇದೆ. ಎಸ್ ಸರ್, ಒಂದು ರ್ಯಾಪಿಡ್ ಫೈರ್ ರೌಂಡ್ ಚಿಕ್ಕದಾಗಿ ಇಬ್ರಿಗೂ ಇದೆ. ಒಬ್ಬ ನಟನ ಹೆಸರು ಹೇಳ್ತೀನಿ, ಅವರಿಗೆ ಒಂದು ಸಿನಿಮಾ ಟೈಟಲ್ ಕೊಡಬೇಕು, ಅದು ಅವ್ರ ಸಿನಿಮಾ ಆಗಿರಬಾರ್ದು. ಈಗ ಅಪ್ಪು ಸರ್ ಅಂದ ತಕ್ಷಣ ರಾಜಕುಮಾರ ಅಂತೀವಿ, ರಾಜಕುಮಾರ ಅನ್ನೋದು ಅಪ್ಪು ಸರ್ ಸಿನಿಮಾ, ಸೊ ಅವ್ರ ಸಿನಿಮಾ ಹೆಸರಾಗಿರ್ಬಾರ್ದು. ಮತ್ತೆ ಒಬ್ಬ ನಟನ ಸಿನಿಮಾನ ಒಂದು ಹೆಸರು ಹೇಳಿದಾರೆ ಅಂದ್ರೆ ಆ ನಟನ ಬೇರೆ ಸಿನಿಮಾ ತಗೋಬಾರ್ದು. ಓಕೆ, ಬಹಳ ಕಷ್ಟ ಇದೆ. ಫಸ್ಟ್ ಅಪ್ಪು ಸರ್ ಇಂದ ಅಷ್ಟೇ. ಅಪ್ಪು ಸರ್ ಸಿನಿಮಾ ಆಗಿರ್ಬಾರ್ದು. ಟೈಮ್ ತಗೊಳಂಗಿಲ್ಲ. ಅಪ್ಪು ಸರ್ ಸಿನಿಮಾ ಆಗಿರ್ಬಾರ್ದು. ಸಾರಥಿ ಓಕೆ. ನನಗೆ ತುಂಬಾ ಜನರಿಗೆ ದಾರಿ ತೋರಿಸಿದ್ದಾರೆ, ಖಂಡಿತ. ಬಹಳಷ್ಟು ಜನರಿಗೆ, ಯಂಗ್ ಆಕ್ಟರ್ಸ್ಗೆ. ನನ್ನ ಸಿನಿಮಾ, ನನ್ನ ಎಕ್ಸಾಂಪಲ್ ತಗೊಂಡ್ರೆ ನನ್ನ ಲೈಫ್, ನನ್ನ ಪರ್ಸನಲ್ ಲೈಫ್, ನನ್ನ ಸಿನಿಮಾ ದಿಯಾ ನೋಡಿ ಅವ್ರು ನನಗೆ ಫೋನ್ ಮಾಡಿ, ಪರ್ಸನಲ್ ಫೋನ್ ಮಾಡಿ ತುಂಬಾ ಮಾತಾಡಿ ಮೀಟ್ ಮಾಡುವಂತೆಲ್ಲ ಹೇಳಿ. ಸೊ ನಮ್ಮ ಪ್ರೊಡಕ್ಷನ್ ಹೌಸ್ ಅಲ್ಲಿ ನಾನು ಸಿನಿಮಾ ಮಾಡ್ತೀನಿ ಅಂತ ಭರವಸೆ ಕೊಟ್ಟು, ಆತರ ಯಾರು ಮಾಡ್ತಾರೆ? ಅದೇ ನನ್ನ ಎಷ್ಟು ಜನರಿಗೆ ದಾರಿ ತೋರಿಸಿರ್ಬೋದು, ಎಷ್ಟು ಜನರಿಗೆ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಹೋಗೋದಕ್ಕೆ ಅವ್ರ ಕಾರಣೀಭೂತರಾಗಿರ್ಬೋದು, ಮತ್ತೆ ಎಷ್ಟು ಜನರಿಗೆ ಇನ್ಸ್ಪೈರ್ ಮಾಡಿದ್ದಾರೆ. ಸಾರಥಿ. ನೀವೇನ್ ಹೇಳ್ತೀರಾ? ಅಪ್ಪು ಸರ್ ಅವ್ರಿಗೊಂದು ಸಿನಿಮಾ ಟೈಟಲ್ ಕೊಡ್ಬೇಕು, ಬೇರೆ ಸಿನಿಮಾ ಆಕ್ಟರ್ಗಳು. ರಾಜಾಹುಲಿ. ಓಕೆ. ಅಪ್ಪು ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇಲ್ಲ, ವರ್ಡ್ಸೇ ಇಲ್ಲ ಸರ್. ಆಲ್ಮೋಸ್ಟ್ ತುಂಬಾ ಜನ ಹೇಳ್ಬಿಟ್ಟಿದ್ದಾರೆ ಅಪ್ಪು ಸರ್ ಬಗ್ಗೆ. ಈಗ ನಾವು ಏನಂತ ಹೇಳ್ಬೇಕು ಅಂದ್ರೆ ಪಾಸಿಟಿವ್ ಆಗಿ ಹೇಳ್ಬೇಕು, ಬಟ್ ಏನಂತ ಹೇಳಕ್ ವರ್ಡ್ಸೇ ಇಲ್ಲ. ಅವ್ರು ಇದ್ರೆ ಇನ್ನು ನಮ್ಗೆ ಒಂದು ಆಧಾರ ಆಗಿರೋದು, ನಮ್ಮ ಯಂಗ್ಸ್ಟರ್ಸ್ ಗಳಿಗೆ, ಅಪ್ಕಮಿಂಗ್ ಗಳಿಗೆ ಒಂದು ಒಳ್ಳೆ ಆಧಾರ ಸ್ತಂಭ ಆಗಿರೋದು. ಬಟ್ ಅವ್ರಿಲ್ಲ. ಶಿವಣ್ಣ ಅವರಿಗೆ ಬೇರೆ ಸಿನಿಮಾದ
ನನ್ನ ಪ್ರಕಾರ ಗೆಸ್ ವಾಟ್ ಸಲಗ. ಸಲಗ. ಓಕೆ, ಸೂಪರ್. ಯಾಕೆ ಅಂತ? ಅವ್ರು ಸ್ಲಿಮ್ ಇದ್ದಾರೆ, ಬಟ್ ನನ್ನ ಪ್ರಕಾರ ನೀವು ನೋಡಿಬೇಕಾದ್ರೆ ಎಲ್ಲಾ ರೀತಿಯ ಸಿನಿಮಾಗಳು ಅವರು ಅಂಡ್ ಒಂದು ಸಲಗಕ್ಕೆ ಬಹಳ ಎನರ್ಜಿ ಇರುತ್ತೆ. ಹೌದಾ? ಆ ಥರ ಶಿವಣ್ಣನಿಗಿಂತ ಎನರ್ಜಿ ಯಾರಿಗಿದೆ? ಯಾರಿಗೂ ಇಲ್ಲ, ನಿಜನೇ. ನೀವು ಯೋಚನೆ ಮಾಡ್ತಾ ಯೋಚನೆ ಮಾಡ್ತೀರಾ? ಬಟ್ ಒಂದ್ ರೀತಿಲಿ ಸಲಗ ಅಂತ ಹೇಳಕ್ ಆಗಲ್ಲ, ಬಿಕಾಸ್ ಅವರಷ್ಟು ಡೌನ್ ಟು ಅರ್ತ್ ನಾನು ನೋಡಿ ಒಂಟಿ ಸಲಗ ಡೌನ್ ಟು ಅರ್ತ್ ಅಲ್ಲ. ಹೌದು. ಶಿವಣ್ಣ ನಾವು ಜೊತೆ ವರ್ಕ್ ಮಾಡಿರೋದ್ರಿಂದ ಅವರು ಕೂಡ ನಿಮ್ ಬಗ್ಗೆ ತುಂಬಾ ಹೊಗಳಿದ್ರು ಆ ಟೈಮಲ್ಲಿ. ಅವ್ರ ದೊಡ್ಡತನ ಅಂತ ಹೇಳ್ಬೇಕಷ್ಟೇ. ನಾನ್ ಏನು ಇಲ್ಲ ಅಂದ್ರೆ ನನಗೆ ಇವಾಗ್ಲೂ ಅದು ಪ್ರಾಸೆಸ್ ಮಾಡ್ಕೊಳಕ್ ಆಗ್ತಿಲ್ಲ. ಬಿಕಾಸ್ ಪ್ರಮೋಷನ್ ಟೈಮಲ್ಲಿ ಅಥವಾ ಶೂಟಿಂಗ್ ಟೈಮಲ್ಲಿ ಎಲ್ಲ ನಾನು ಎಲ್ಲೋ ದೂರ ಇರ್ತಾ ಇದ್ದವನ್ನ ಮುಂದ್ಗಡೆ ಕರ್ಕೊಂಡ್ ಬಂದು ನಿಲ್ಸ್ತಾ ಇದ್ರು ಅವರು. ನೀನ್ ಕಾಣಿಸ್ಬೇಕು, ನೀನು ಅಂತ ಒಂದು ದೊಡ್ಡ ಮನಸ್ಸು, ಪ್ರಾಯಶಃ ದೊಡ್ಡ ಮನೆ. ದೊಡ್ಡ ಮನೆ ಆಬ್ವಿಯಸ್ಲಿ. ಮತ್ತೆ ಅದು ಐ ಮೀನ್ ಬೈ ಬರ್ತ್ ಇನ್ ಬ್ಲಡ್ ಬರುವಂತದ್ದು. ಅಂಡ್ ಡೌನ್ ಟು ಅರ್ತ್ ಅಂತ ಅವರ ಡೌನ್ ಟು ಅರ್ತ್ ಹಂಬಲ್ ನೇಚರ್ ಅದರಲ್ಲಿ ಯೂಶುವಲ್ ಡೌನ್ ಟು ಅರ್ತ್ ಅಂತ ಹೇಳಿದ್ರೆ ಒಂದಷ್ಟು ತೋರಿಕೆ ಇರುತ್ತೆ, ತೋರಿಸ್ಲಿಕ್ಕೆ ಡೌನ್ ಟು ಅರ್ತ್ ಇರ್ತಾರೆ. ಬಟ್ ಈಗ ಶಿವಣ್ಣ ಕೇಸಲ್ಲಿ ಅದು ಆರ್ಗ್ಯಾನಿಕ್ ಅಂದ್ರೆ ಡಬಲ್ ಆರ್ಗ್ಯಾನಿಕ್. ಅದು ಅಂದ್ರೆ ಆತರ ನಾನು ನೋಡಿಲ್ಲ. ಅಷ್ಟು ದೊಡ್ಡ ಸ್ಟಾರ್, ಅಷ್ಟು ಹಂಬಲ್ ಆಗಿ ಎಲ್ಲರನ್ನ ನಡೆಸ್ಕೊಳ್ಳುವಂತ ರೀತಿ, ಅದು ನಾನು ಅಂತ ಮನುಷ್ಯನ ನೋಡಿಲ್ಲ. ನಾನು ನನ್ನ ಸೌಭಾಗ್ಯ, ನನ್ನ ಲಕ್ ಅವ್ರ ಜೊತೆ ಒಂದು ಸಿನಿಮಾ. ಖಂಡಿತ ಸರಿ, ಹೇಳಿ. ಆಲೋಚನೆ ಮಾಡಿದ್ರ? 4-5 ಮಾಡಿದೆ. ಹೇಳಿ. ಅರಸು ಖಂಡಿತ ಅವ್ರ ಅರಸು ದಾರನೇ ಇದ್ದಾರೆ. ಖಂಡಿತ ಖಂಡಿತ. ಶಿವಣ್ಣ ಅರಸು. ದರ್ಶನ್ ಸರ್? ಈಗ ದರ್ಶನ್ ಬೇರೆ ಹೇಳ್ಬೇಕು. ದರ್ಶನ್ ಸರ್ಗೆ ಬೇರೆ ಸಿನಿಮಾ ಹೆಸರು ನನಗೆ ಸಿನಿಮಾದ ಹೆಸರುಗಳು ಬಹಳ ನೆನಪಾಗೋದು, ಬಹಳ ಒಂಥರ. ಸೀನಿಯರ್ ಹೀರೋಗಳ ಸಿನಿಮಾಗಳ ಹೆಸರು ಕೂಡ ತಗೋಬಹುದು, ತೊಂದ್ರೆ. ಸರ್ ನೀವು ಆಲೋಚನೆ ಮಾಡ್ತಾ ಇರಿ. ಹಂಗಿದ್ರೆ ಫಸ್ಟ್ ಹೇಳ್ಬಿಡಿ. ತಪ್ಪ ಅಂತ ಹೇಳ್ತಾರ, ನೀವೇ ಹೇಳಿ ಫಸ್ಟ್ ನೀವ್ ಹೇಳ್ಬಿಡಿ. ಹೆಬ್ಬುಲಿ ಅಂತ ಕರಿತೀವಿ. ಹೆಬ್ಬುಲಿ. ಯಾಕೆ ನೋಡೋಕ್ಕೂ ಸರಿಯಾಗಿ. ಖಂಡಿತ ಖಂಡಿತ. ಹೆಬ್ಬುಲಿ. ಟ್ರೂ. ನಾನು ಅಂದ್ರೆ ಅವ್ರಿಗೆ ತುಂಬಾ ಹೆಸರುಗಳು ಕೊಡ್ಬೇಕಲ್ಲ ಅಂತ ನಾನು ಒಂದ್ ಸಿನಿಮಾಗೆ ಸೀಮಿತ ಆಗತ್ತೆ ಅಂತ ನನಗೆ, ಅಥವಾ ಆತರ ಹೆಸರು ನನಗೆ ಅಂದ್ರೆ ಅವ್ರಿಗೆ ಕೊಡುವಂತ ಹೆಸರಿಗೆ ಬಂದಿಲ್ವಾ ಅಂತ ನಾನು. ಬಿಕಾಸ್ ಅಂತ ಒಬ್ರು ನಾನು ಯಾವಾಗ್ಲೂ ಅವ್ರನ್ನ ಸರ್ನ ಯೂಶಲಿ ಮ್ಯಾಗ್ನೆಟ್ ಅಂತ ಕರೆಯೋದು. ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಅಂದ್ರೆ ಖಂಡಿತ. ಪ್ರಾಯಶಃ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಷ್ಟು ಫ್ಯಾನ್ ಫಾಲೋಯಿಂಗ್ ನಟ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ನಾನು ಹೇಳ್ತಾರೆ. ಈ ಲೆವೆಲ್ ಆಫ್ ಕ್ರೇಜ್, ಈ ಲೆವೆಲ್ ಆಫ್ ನೋಡಿರೋದೇ ಇಲ್ಲ. ನಾನು ಆರ್ ನಗರದಲ್ಲಿ ಇರೋದ್ರಿಂದ ಒಂದ್ ದಿವಸ ಅವ್ರ ಬರ್ಡೇ ದಿವಸ ನಾನು ಎಲ್ಲೋ ಹೋಗ್ತಾ ಇದ್ದೀನಿ ಬೈಕಲ್ಲಿ. ಫುಲ್ ಜನ. ಫಸ್ಟ್ ಒಂದು ನೋಡಿದಾಗ ಭಯ ಆಯ್ತು, ಏನಾಗಿದೆ ಅಂತ. ಆಮೇಲೆ ನೋಡ್ತೀನಿ ಎಲ್ಲ ರೋಡ್ ಎಲ್ಲ ಬ್ಲಾಕ್ ಮಾಡಿದ್ದಾರೆ. ಏನಿತ್ತು ಅಂತ. ಆ ಜಾತ್ರೆ ತರ ಜನ. ಜಾತ್ರೆ ಅಂದ್ರೆ ಅದು ಲಿಟ್ರಲ್ ಜಾತ್ರೆನೇ. ನನಗೆ ಆವಾಗ ಅನ್ಸು, ಐ ಮೀನ್ ಲೈಕ್ ನಾನು ಯಾವಾಗ್ಲೂ ಅನ್ಕೋತಾ ಇದ್ದೆ ಸೇಯಿಂಗ್ ಆ ಕಾಲ ಎಲ್ಲ ಹೋಯ್ತು, ಮೊದ್ಲು ಆ ಕಾಲ ಇತ್ತು ಅನ್ನೋದು ನನ್ನ ತಲೆಯಲ್ಲಿ ಇದ್ದಿದ್ದು, ನನಗಿದ್ದಿದ್ದು. ಅಂದ್ರೆ ಅದೆಲ್ಲ ಹೋಯ್ತು ಈಗ. ನಾನ್ ನೋಡಿ ಆಮೇಲೆ ದಂಗಾಗೋದು. ಲಿಟ್ರಲಿ ಎಷ್ಟು ಜನ ಎಷ್ಟು ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಅವರು ಬ್ಲೆಸ್ಡ್ ಅಂತ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಅವರ ಹಾರ್ಡ್ ವರ್ಕ್, ಐ ಮೀನ್ ಇಟ್ ಇಸ್ ನಾಟ್ ಜಸ್ಟ್ ಅವರು ಲಕ್ಕಿ ಅಂತ ಹೇಳಕ್ ನಾನು ರೆಡಿ ಇಲ್ಲ. ಅವರ ಹಾರ್ಡ್ ವರ್ಕ್ ಅಂಡ್ ಅವರ ಲೈಫ್ ಕಡೆಗೆ ಅವರು ಇರುವ ಪರ್ಸೆಪ್ಷನ್ ಆಗಿರ್ಲಿ, ಅವರು ಮಾಡುವಂತ ಒಳ್ಳೆ ಕೆಲಸಗಳು, ಎಲ್ಲರೂ ಮಾಡುವಂತ ಸಹಾಯ, ಎಲ್ಲರನ್ನು ನಡೆಸ್ಕೊಳ್ಳುವಂತ ರೀತಿ, ಅವರ ಅಭಿಮಾನಿಗಳನ್ನ ಅವರು ಪ್ರೀತಿಸುವ ರೀತಿ, ಪ್ರಾಯಶಃ ಅದು ಈ ಒಂದು ಮಟ್ಟಕ್ಕೆ ಆಗಿದೆ ಅನ್ನೋದು ನನ್ನ ಟೈಟ್ಲ್ ಹೇಳಿ ಸರ್. ಅದೇ ನನಗೆಲ್ಲ ಅವ್ರ ಸಿನಿಮಾ ಟೈಟಲ್ಗಳೇ ನೆನಪು ಬರ್ತಾ ಇದೆ. ನನಗೆ ಕನ್ಫ್ಯೂಸ್ ಆಗ್ತದೆ. ಬೇರೆ ಅದು ಈಸಿ, ಎಲ್ಲ ರಪ್ 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 ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ನಾನು ಶಿವಣ್ಣ ಅವ್ರದ್ದಿದೆ, ಯಶ್ ಸರ್ದಿದೆ, ಅಪ್ಪು ಸರ್ದಿದೆ. ದರ್ಶನ್ ಸರ್ಗೆ ನಾನು ಕ್ಲೀನ್ ಆಗಿ ಹೇಳೋದಾದ್ರೆ ಡಾರ್ಲಿಂಗ್ ಅವರ ಸೆಲೆಬ್ರಿಟೀಸ್ ಗಳ ಡಾರ್ಲಿಂಗ್. ಸುದೀಪ್ ಸರ್ ಹೇಳಿದ್ನಲ್ಲ, ಸುದೀಪ್ ಸರ್ ಸಿನಿಮಾಗೆ ಹೇಳಿಲ್ಲ ನೀವು. ಸುದೀಪ್ ಸರ್ಗೆ ಹೇಳಿಲ್ವಾ? ನೀವು ರೆಡಿ ಇದ್ರೆ ನೀವು ಹೇಳ್ಬಿಡಿ. ನಾನು ರೆಡಿ ಇದೆ. ಇಂಗ್ಲಿಷ್ ಸಿನಿಮಾದ ಹೇಳ್ಬೋದಾ? ಹೇಳಿ. ಹೇಳ್ಬೋದಲ್ಲ ಇಂಗ್ಲಿಷ್? ಹೇಳಿ. ರ್ಯಾಂಬೋ.
Okay. ಯಾಕೆ ಅಂತ ಹೇಳಿದ್ರೆ ಆ ಒಂದು ಇಮೇಜ್ ಇದೆಯಲ್ಲ, ಅವರು ನಡ್ಕೊಂಡು ಬಂದ್ರೆ ಒಂಥರ ನನಗೆ ಡೈಯಾರ್ಡ್ ಫ್ಯಾನ್ ನಾನು ಅವ್ರದ್ದು. ಅವ್ರ ವಾಯ್ಸ್, ದ ವೇ ಅವರು ಡ್ರೆಸ್ ಮಾಡ್ತಾರೆ, ದ ವೇ ಅವರೊಂದು ರೂಮಿಗೆ ಬಂದು ಕೂತಿದ್ದಾರೆ ಅಂದ್ರೆ ಆ ರೂಮ್ ನಂದೇ ಅನ್ನೋ ತರ ಓನ್ ಮಾಡ್ತಾರೆ. ಅದೊಂದು ಯುಫೋರಿಯಾ ಕ್ರಿಯೇಟ್ ಆಗುತ್ತೆ, ಒಂದು ಆರಾ ಕ್ರಿಯೇಟ್ ಆಗುತ್ತೆ. ವೇ ಅವರು ಕ್ಯಾರಿ ಮಾಡುವಂತ ಒಂದು ಸೆಂಟೆನ್ಸ್ ಹೇಳಿದ್ರು ಕೂಡ ಆ ಹೇಳುವಂತ ರೀತಿ ಇದೆಯಲ್ಲ, ಆ ಮಾತು, ಆ ವೈಟೇಜ್, ಆ ವಾಯ್ಸ್, ಆ ಆಟಿಟ್ಯೂಡ್, ಐ ಮೀನ್ ಲೈಕ್ ಕಂಪ್ಲೀಟ್ ಹೀರೋ ನನ್ನ ಪ್ರಕಾರ. ಹೀರೋ ಹೇಗಿರ್ಬೇಕು ಅಂತ ಎಕ್ಸಾಂಪಲ್ ಕೊಟ್ರೆ ಸುದೀಪ್ ಸರ್ ತರ ಇರ್ಬೇಕು ಅಂತ ನಾನು ಯಾವಾಗ್ಲೂ ಹೇಳ್ತೀನಿ. ನನ್ನ ಬಿಗ್ ಫ್ಯಾನ್ ಆಫ್ ಹಿಸ್ ಆಟಿಟ್ಯೂಡ್, ಸ್ಟೈಲ್, ಅವ್ರು ಹಾಕುವಂತ ಒಂದೊಂದು ಡ್ರೆಸ್ ಇಂದ ಹಿಡಿದು ಶೂ ಇಂದ ಹಿಡಿದು ಎಲ್ಲನೂ ತೀರಾ ಸ್ಟೈಲಿಶ್ ಅಂಡ್ ವೆರಿ 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 ಎಲಿಗೆಂಟ್ ಅಂತ. ಅದೇ ಸರ್ ನೀವು ಯೋಚನೆ ಮಾಡ್ತಾ ಇದ್ದೀನಿ ಯಾವ್ದು ಹೆಸರು ಹೇಳ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆಯ್ತು, ನಿಮ್ದು ಆಯ್ತಲ್ಲ ಹೇಳಿದ್ರು. ದಾಸ. ದಾಸ. ಓಕೆ, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಯಶ್ ಸರ್. ಯಶ್ ಸರ್ಗೆ ಬೇರೆ ಸಿನಿಮಾದ ರೈಟ್ ಕೊಡ್ಬೇಕಲ್ಲ. ಬಹದ್ದೂರ್. ಎಸ್ ಸರ್ ನನ್ನ ಪ್ರಕಾರ ತುಂಬಾ ಬ್ರೇವ್ ಅನ್ಕೋತೀನಿ. ಅಂದ್ರೆ ಅಷ್ಟು ದೊಡ್ಡ ಡ್ರೀಮ್ ಇಟ್ಕೊಳ್ಳೋದೇ ತುಂಬಾ ಬ್ರೇವ್ ವಿಚಾರ. ಅಂಡ್ ಅಷ್ಟು ದೊಡ್ಡ ಡ್ರೀಮ್ ಅನ್ನ ಟಪ್ ಅಂತ ಹಿಂಗೆ ಚಿಕ್ಕೆ ಹೊಡೆದ್ರಲ್ಲಿ ಅಚೀವ್ ಮಾಡೋದಿದೆಯಲ್ಲ, ಅದು ಇನ್ನೂ ದೊಡ್ಡ ವಿಚಾರ. ಸೊ ಅದನ್ನೆಲ್ಲ ಬಹದ್ದೂರ್ಗಳೇ ಮಾಡ್ಬೇಕು. ನಿಜ ಸರ್. ಅಂಡ್ ಅವರು ಸ್ಕ್ರಾಚ್ ಇಂದ ಈ ಲೆವೆಲ್ಗೆ ಬಂದಿದ್ದಾರೆ ಅಂದ್ರೆ ಎಷ್ಟೋ ಜನ ನಮ್ಮಂತ ಆಕ್ಟರ್ಸ್ಗಳಿಗೆ ಈಸ್ ಅ ರೋಲ್ ಮಾಡೆಲ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಬಹದ್ದೂರ್. ಎಸ್ ಸರ್, ಏನ್ ಹೇಳ್ತೀರಾ ನೀವು ಯಶ್ ಅವ್ರ ಬಗ್ಗೆ? ಸಲಹೆ ಹೇಳಿದ್ರಲ್ಲ, ಸಲಹೆ ಹೇಳಿದ್ರು. ಭೀಮಾ. ಚೆನ್ನಾಗಿದೆ. ಸೊ ಕೊನೆಯದಾಗಿ ಮತ್ಸ್ಯಗಂಧ ಒಂದು ಕರಾವಳಿಯ ಸಿನಿಮಾ, ಮೊದಲು ಹೇಳಿದಾಗೆ 23ಕ್ಕೆ ರಿಲೀಸ್ ಆಗ್ತಿದೆ ಸರ್. ಆಡಿಯನ್ಸ್ಗೆ ಏನು ಹೇಳ್ತೀರಾ? ಅದೇ ನಾನು ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ. ಮತ್ಸ್ಯಗಂಧ ಒಂದು ಒಳ್ಳೆಯ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಆದ್ರೂ ಕೂಡ ಎಲ್ಲೆಲ್ಲಿ ಎಂಟರ್ಟೈನ್ಮೆಂಟ್ ನ ಅಗತ್ಯತೆ ಇದೆಯೋ ಅಲ್ಲೆಲ್ಲ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಪ್ರಶಾಂತ್ ಸಿದ್ದಿ ಅವರ ಸಂಗೀತ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಹಾಡುಗಳು ನಿಮ್ಗೆ ಇಷ್ಟ ಆಗುತ್ತೆ. ದೇವರಾಜ್ ಪೂಜಾರಿ ಅವರು ಉತ್ತರ ಕನ್ನಡದ ಕಥೆಯನ್ನ ತುಂಬಾ ಕನ್ವಿಕ್ಷನ್ ಇಟ್ಕೊಂಡು ತುಂಬಾ ಎಫೆಕ್ಟಿವ್ ಆಗಿ ಬರ್ದಿದ್ದಾರೆ. ಬರ್ದಿರೋದು ಮಾತ್ರ ಅಲ್ಲ, ಅದನ್ನ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಪ್ರವೀಣ್ ಅವರ ಅದ್ಭುತವಾದ ಸಿನಿಮಾಟೋಗ್ರಫಿ ಇದೆ. ಒಳ್ಳೆ ಪಾತ್ರವರ್ಗ ಇದೆ. ಪ್ರಶಾಂತ್ ಸಿದ್ದಿ, ನಾಗರಾಜ್ ಅವರು, ಪ್ರಶಾಂತ್ ವರ್ಧಮೂಲ, ಶರತ್ ಲೋಹಿತಾಶ್ವರ್ ಸರ್, ಬಜರಂಗಿ ಲೋಕಿ ಸರ್, ರಜನಿ, ಕೈಲಾಶ್. ಸೊ ಎಲ್ಲ ಒಂದು ಒಳ್ಳೆಯ ಪಾತ್ರವರ್ಗದ ದಂಡೆ ಇದೆ. ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈ ಸಿನಿಮಾ ನೋಡಿದಾಗ ಖಂಡಿತವಾಗ್ಲೂ ಎಲ್ಲರ ಪರ್ಫಾರ್ಮೆನ್ಸ್, ಎಲ್ಲ ಪಾತ್ರವರ್ಗದ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗುತ್ತೆ. ಅಂಡ್ ಒಳ್ಳೆ ಒಂದು ರೋಲರ್ ಕೋಸ್ಟರ್ ರೈಡ್ ಇದ್ದಂಗೆ ಇರುತ್ತೆ. ಎಲ್ಲ ಎಲಿಮೆಂಟ್ಸ್ ಇರುವಂತಹ ಸಿನಿಮಾ, ನೀವು ತುಂಬಾ ರಿಲೇಟ್ ಮಾಡ್ಕೊಳ್ಳುವಂಥ ಸಿನಿಮಾ. ಅಂಡ್ ಸ್ಪೆಷಲಿ ನಮ್ಮ ಕರ್ನಾಟಕದ, ನಮ್ಮ ಕನ್ನಡದ ಒಂದು ಜಿಲ್ಲೆಯ ಕಥೆ ಹೇಳುವಂಥ ಸಿನಿಮಾ ಮತ್ಸ್ಯಗಂಧ 23ಕ್ಕೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೀವೆಲ್ಲ ನೋಡಿ, ನಿಮ್ಗೆ ಇಷ್ಟ ಆದ್ರೆ ಬೇರೆಯವರಿಗೆ ತಿಳಿಸಿ, ಸಪೋರ್ಟ್ ಮಾಡಿ. ಎಲ್ಲ ಚಿತ್ರಗಳಿಗೂ ಸಪೋರ್ಟ್ ಮಾಡಿ. ಸರ್ ನೀವೇನು ಹೇಳ್ತೀರಾ? ಹೇಳಿದ್ರೆ ಅದಕ್ಕೊಂದು ಆ್ಯಡ್ ಮಾಡೋದಾದ್ರೆ 100% ಥಿಯೇಟ್ರಿಗೆ ಬಂದು ನೋಡಿ. ಥಿಯೇಟರ್ ಸಿನಿಮಾ, ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಬೇಕು. ಎಸ್, ನಾವು ಕರಾವಳಿ ಭಾಗದ ಕಥೆಗಳಿಗೆ ಇತ್ತೀಚೆಗೆ ತುಂಬಾ ದೊಡ್ಡ ಅಭಿಮಾನಿ ಆಗ್ತಿದ್ದೀನಿ ಸರ್. ಈ ಸಿನಿಮಾ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್.